ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ 1 ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ. ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ 12 ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ. ರಾಜ್ಯ ತೋರಿಸಿ ಹೇಳಿ ಬಂದ ಆ ಪ್ರಕಾರ ಅಜ್ಜ ಹೇಳಿಲಿಕ್ಕಿನ್ನ ಅಜ್ಜನ್ಕಿಂತ ಜಾಸ್ತಿ ಯುವ ಉದ್ಭವ ಮಾಡವ. ಹೌದಲ್ರಿ 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 ಹೌದಂತದ ನಾಳೆ ಅಮಾವಾಸ್ಯೆ ಪಾಡ್ಯ ದಿವಸ ಆ ಕೆಲಸ ಕೈ ಹಾಕ ಅಂದ್ರ ಅದು ಯಾವ ಥರದಿಂದನೂ ಏನು ಅಡಿತಡಿ ಆಗೋದಿಲ್ಲ. ಅವ ಎಲ್ಲಿ ಮಠ ಮಾಡ್ಕೋಬೇಕು ಅನ್ನೋದೈತೆ ಅಲ್ಲಿ ಮಠ ಮಾಡ್ಕೋತೀರಿ. ಈ ಗೌಂಡಿಂಗ್ ಮಿಸ್ತ್ರಿ ಇವನ್ನ ಕಳ್ಸಂತ ಕೇಳಾಕತ್ತ ನಾವು ಅಜ್ಜನ. ದಾರಿ ಕೊಡುತ್ತೆ ನೀವು ಹೋಗಿ ಅದು ನಿಂದಿ ಏನೈತಿ ಅದನ್ನ ಚೊಕ್ಕ ಮಾತಾಡ್ಕೋರಿ. ಅಜ್ಜ ಬಗೆಹರಿಸ್ತಾನ. ಮಾತಾಡ್ಕೊಂಡು ಇನ್ನೂ ಒಬ್ಬರನ್ನ ಬಿಟ್ಟು ಇಬ್ಬರನ್ನ ಹಿಡ್ಕೊಂಡು ಹಿಂದೆ ಬೇಕಾಗತ್ತೆ. ಹೋಗಿ ಅದನ್ನ ಒಂದು ನಿಯತ್ಲಿಂದ ಮುಗಿಸಿ ಬಾರ ಕೊಡು. ಚಿಕ್ಕೋಪ್ದವ್ರ ಗಂಡ ಎಂತಿ ಬಂದಲ್ಲ. ಏನು ದಾರಿ ಕೊಟ್ಬಿಡ ನಮಸಿ ಬಾ ಬರ್ಬೇಕ್ರಿ. ಆಶೀರ್ವಾದ ಕಾಯಿ ಹಾಗೆಲ್ಲ ಅಜ್ಜ ನೀವು ಅದ್ರ ಬಗ್ಗೆ ಕೇಳಿರಿ, ಎಲ್ಲ ಹೇಳ್ಯಾನಿಲ್ಲ. ಆ ಥರ ಅವ ಹೆಂಗೆ ಹೇಳೋಣ ಆ ಥರ ಮಾಸಿ ಬರ್ರಿ. ಒಂದು ಆಶೀರ್ವಾದ ಕಾಯಿ ತೊಗೊಂಬಂದು ಹೊಲಕ ಮನೆಗೆ ಕಟ್ಕೊಡಿ. ನಾನು ಬುದ್ಧಿ ನಂಬಿ ನಡ್ಕೊರಿ. ಮಾಡಿ ಕಷ್ಟದಾಗೈತಿ ನೋಡಿ. ಅಮಾಸಿಗೆ ಬರ್ರಿ, ಹಸು ಕಾಯಿ ಅಂತ ತೊಂಬರ್ರಿ. ಹಸರು ಹೇಳ್ಯಾರಲ್ಲ ತೊಂಬರ್ರಿ. ಇದೀರಿ ಅದನ್ನು ಪರಿಹಾರ ಮಾಡ್ಬೇಕಂತಲೇ ನಾ ಹೇಳಿ. ಆಯ್ತು ಹೇಳ್ತಾರೆ ಅದ್ರ ನಂಬ್ರಿ. ಕುಂದ್ರಿ ಹೇಳ್ರಿ. ಚಿಕ್ಕೋಪ್ತವ್ರಿ ನೀವು ಮುಂದೆ ಬಾ. ಆ ಹೆಣ್ಣು ಮಗಳಿಗೆ ಒಂದು ಪುಸ್ತಕ ಚಿಕ್ಕು ತೋಡ್ರಿ. ಮಾಸಿ ಬಂದ ಆಶೀರ್ವಾದ ಕಾಯಿ ಬಂದು ಕಟ್ಕೊಡುವ. ಅವ ಮಠನರ ಸೇರ್ಲಿ ಗುಡಿನರ ಸೇರ್ಲಿ ಸನ್ಯಾಸರಾಗಲಿ ಅವನ ಮಾರ್ಗದಾಗ ಏನು ಬರ್ತೈತೆ ಅವನ ತಲೆಯಾಗ ಅವ ಮಾಡಲಿ. ಮಾಡ್ಬೇಡಿ ಸರ್, ನಿಂದು ನೀ ಮಾಡ್ಕೊ. ಇಲ್ಲೇ ಇನ್ನು ಉಳಿದ ಹೆಣ್ಣು ಮಕ್ಕಳ ನನ್ನ ಮಕ್ಕಳು ಕುಂತಾರ. ನೀನು ನಿನ್ನ ಮದುವೆ ಹೆಂಡತಿಗೆ ಮಾಡುವಂತ ಉಪದ್ರ ಕೊಡುವಂತದು ನಾವು ಹೊಡೆದು ಹೇಳಿದ್ರ ಮರ್ಯಾದಿ ಹೆಣ್ಣು ಮಕ್ಕಳದು ಇಷ್ಟುದು ಒಂದ.
ಬಿಡ್ಬೇಕ್ರಿ ಅದನ್ನ ತಿಳಿಯಂದು ಹತ್ತಾರು ಏನ್ ಹೇಳ್ತಾರ ಅಂದ್ರ ನೀ ಏನ್ ಮಾಡ್ಬೇಕಂತಿ, ನೀ ಏನ್ ಬೇಕಂತಿ ಎಲ್ಲದಕ್ಕೂ ನನ್ನ ಆಶೀರ್ವಾದ ಇರ್ತದೆ. ನೀನು ನಡ್ಕೊಳ್ಳುವಂತ ದಾರಿ ಒಳಗ ಏನು ಕೇಳಿದ್ರು ನಿನಗ ದೆವ್ವ ಆಗತ್ತಲ್ಲ ಹೊರತ ಮೂರ್ತಿ ಆಗುದಿಲ್ಲ. ತಿಳ್ಕೊಳ್ಳಿಲ್ಲ ಪ್ರಶ್ನೆ ಅರ್ಥ ಆಯ್ತಲ್ಲ. ಇಷ್ಟ ಮಾತ್ರ ಕರೆ. ನೀವು ಏನ್ ನಂಬುದಿಲ್ಲ ನಿಮ್ಗೆ ದೆವ್ವ ಆಗೋದು ಅಂತಾರ. ನಮ್ ತಿಳ್ಕೊಡ್ರಿ ಸ್ವಲ್ಪ ಬಿಡ್ರಿ ಅವನ್ನೆಲ್ಲ ತಿಳಿದ್ ಬಿಡ್ರಿ ಅದನ್ನ ಬಿಡ್ರಿ. ಆಕೆ ಪತಿವ್ರತ ನನ್ನ ಗಂಡನ ದೇವ್ರ ಅಂತೇಳಿ ನಡ್ಕೊಳ್ಳೋದು ನನ್ನ ಕಣ್ಣಿಗೆ ಕಾಣಕತ್ತೈತಿ. ಅದಕ್ಕೆ ಆಕೆಗೆ ಆಶೀರ್ವಾದ ಮಾಡಾಕತ್ತೀನಿ. ನೀನು ತುತ್ತ ರೊಟ್ಟಿ ಯಾರು ಹೋಗಿತಾರ ಅವ್ರ ಮನಿ ಕಾಯ್ಕೊಂತ ನೀ ಅಡ್ಡಾಡ್ತೀನಿ. ಹೌದಾ ನೋಡ್ರಿ ಇದು ನನಗ್ ಕಾಣಕತ್ತೈತಿ. ನೀನು ಯಾರು ಹೋಗುತ್ತಾರ ತುತ್ತು ರೊಟ್ಟಿ ಅದನ್ನ ತಿನ್ಕೊಂತಾನೆ ನೀ ಮುಕ್ತಿ ಹೊಂದ. ಪ್ರಸಾದ್ ಕೊಟ್ಟು ಕಳ್ಸ್ರಪ್ಪ, ನಿಂತ ಬರ್ತಾರ ಅದರ. ನಮ್ ದೊಡ್ಡ ಹೆಣ್ಮಕ್ಳು ಹೊಲ ಮನಿ ಅದು ಅದ್ರ ಸಲ ಮಣ್ಣು ಮಾಡ್ಕೊಂಡು ದವಾಖಾನೆಗೆ ಹೋಗಿದ್ವಿ. ಅದನ್ನೇನು ಪರಿಹಾರ ಏನ್ ಹೇಳಿನಿ? ನಾನು ಬುದ್ಧಿ ನಂಬಿ ನಾಳೆ ಅಮಾಸಿ ಆಶೀರ್ವಾದ ಕಾಯ್ಕೊಂಬ. ಬರುವ ಅಮಾಸಿ ಅದ್ರ ಉತ್ತಾರ ಅವನು ತಗೊಂಡ್ ಬಾ. ಅದನ್ನ ಪರಿಹಾರ ಪರಿಹಾರ ಆಗುವಂಗ ಆಶೀರ್ವಾದ ನಾ ಮಾಡ್ತೀನಿ. ನಾಳೆ ಅಮಾಸಿಗೆ ಆಶೀರ್ವಾದ ಕೈ ತೊಂಬರ್ರಿ, ಕೊಟ್ಟ ಬಳ್ಳಿ ಅದಾಗ ಹತ್ರಿ. ಬರ್ರಿ ಹುಬ್ಬಳ್ಳಿಯವರು ಹುಬ್ಬಳ್ಳಿ ಅಕ್ಕಪಕ್ಕ ಬರ್ರಿ ಎಲ್ಲ ಬರ್ರಿ. ಪ್ರಸಾದ ತಗೊಂಡ್ರ ಹೊರಗ್ರಿ. ಬಾಯ್ ಮಾಡ್ಬೇಡಿಪ್ಪ ಅಲ್ಲೇ. ಅದ್ರಾಗ ಒಬ್ಬವ ಮನಿ ಮಾರಿ ಆಸ್ತಿ ಮಾಡಿ ಮಾವನ ಕೈಯಾಗ ಶಿಕ್ಷಣ. ಯಾರಿವ್ರು? ನೀವು ಮಾತಾಡ್ರಿ, ಇಲ್ಲಿ ಮಾತಾಡ್ರಿ. ಆ ದುಡ್ಡು ಇಲ್ಲ, ಆಸ್ತಿ ಇಲ್ಲ, ಇದುವರೆ ಮನಿನೂ ಇಲ್ಲ. ಹೌದ್ರಿ? ಹೌದಂತ. ಮತ್ ಹೊಳ್ಳಿ ಯಾರು ಹೆಣ್ಣು ಕೊಡ್ಬಾರ್ದು. ಹೌದ್ರಿ? ಹೇಳ್ರಿ. ಆ ದುಡ್ಡು ಸತ್ತು ಊಟಕ್ಕೆ ಬಡದ್ರು ಆ ದುಡ್ಡು ಬರುತ್ತಪ್ಪ. ಇಷ್ಟ ಈಗ ಹ್ಯಾಂಗ ಹೊಂಟಾನ ಹಿಂಗ ಹೋಗು. ಆ ದಾರಿ ಆ ದುಡ್ಡಿಗೆ ನನ್ನ ದಾರಿ ಇಲ್ಲ. ತಿಳ್ಕೊಡ್ರಿ ಅದನ್ನ. ಮೊದಲ ಅಮಾಸಿ ಹತ್ತನ ನಾಳೆ ಹಬ್ಬದಿನ ಹೆಬ್ಬಳ್ಳಿಗೆ ಅಮಾಸಿಗೆ ಬರ್ರಿ. ಗದ್ದ ಇಲ್ದಾಗ ಇಲ್ಲ ನಾಳೆ ನಾಡ್ದ ಅಜ್ಜಗ ಬಂದು ಭೇಟಿ ಆಗೋಣ. ಆ ದುಡ್ಡು ಬಾಳ್ಬೇಕಂದ್ರ ಗದ್ಲು ಮುಗಿಬೇಕ್ರಿ. ನಾಳೆ ನಾಡ್ದು ಆಗತ್ತನ್ ಬರ್ದು ಆಕತ್ರಿ. ಬರ್ತಾರಂತ ಬಾಳ್ಬೇಕಂದ್ರ ಅವ ಅದಕ್ಕೆ ಏನು ಮಾಡಿ ಕೊಡ್ತಾನ. ತಪ್ಪದ ಇದು ಅಮಾಸಿ ನನ್ನ ಬಡಗ ಹತ್ಬೇಕು, ಮಾಡಿಸ್ಕೊತೀರಿ. ಆಶೀರ್ವಾದ ಕಾಯಿ ಒಯ್ಬೇಕು, ನಾನು ಬೂದಿ ನಂಬಕ್ ಅಷ್ಟು ಮಾಡ್ತೀರಿ. ನಾಳೆ ತೊನಾರ್ದ ನಿಮ್ಗೆ ಯಾವ ಬರ್ರಿ. ಇನ್ನು ಅಮಾಸಿ ಸಿಗೋದಿಲ್ಲ, ಅದು ರಶ್ ಆಗ್ತೈತಿ. ನಾಳೆ ಬಂದು ಭೇಟಿ ಆದ್ರೆ ಚಲೋ. ಅದ್ರಿಗೆ ಬಂದು ಭೇಟಿ ಆಗಿ ಅಮಾಸಿ ಮಾತ್ರ ಹತ್ತಬೇಕು. ಅವ ಅದೇನು ಮಾಡಿ ಕೊಡ್ತಾನ, ಹ್ಯಾಂಗ ಮಾಡಂತ ಕೊಡ್ರಪ್ಪ, ಇಷ್ಟೂಗಿ ಕೊಡ್ರಿ. ನೀನು ಅಮಾಸಿ ಹತ್ತಪ್ಪ,
ಹೆಬ್ಬಳ್ಳಿ ಅಮಾಸಿ ಹತ್ತು ಕೈಯಲ್ಲಿ ಹತ್ತು ನಿನಗೂ ಹೇಳ್ಯಾನ ಹತ್ತಿ ನಾನು ಬೂದಿ ನಂಬಿ ಆಶೀರ್ವಾದ ಕಾಯಿ ಒಯ್ರಿ ಓದಿ ನಂಬಿ ನಡ್ಕೋರಿ. ಸ್ವಲ್ಪ ಮನ್ಯಾಗ ಹುಡುಗರು ಕಿರಿಕಿರಿ ಅಲ್ವಾ ಭಾಳ ಮಾಡದ. ಇಲ್ಲಪ್ಪ ಎಲ್ಲವೂ ಶುದ್ಧ ಆಗತ್ತ. ಅವು ಮಳೆ ಬುದ್ದೈತಿ ಇನ್ನು ಅವಕ್ಕ ಹೆಣ್ಣು ನೋಡ್ಬೇಕ ಸಾರಿ ಹೋಗ್ಕರಿಲ್ಲ ಅವು. ಅಷ್ಟು ಸಣ್ಣವು ಈಗ ಭಾಳ ಪೆನ್ ನೋಡ್ಬೇಕು ಅಷ್ಟು ಹಿಡ್ಕೊಳಂಗ ಅದಗಟ್ಟಂದ್ರೆ ಹುಡುಗರು ಜೋಡಿ ಸೇರಿ ಸಣ್ಣದಾಗ ಚಲೋ ಆಯ್ತು. ಎಲ್ಲವೂ ಶುದ್ಧ ಆಕ್ಕವು. ಹದಿಗೆಟ್ರು ಸುಧಾರಣೆ ಮಾಡ್ತೀನಿ ನಾನು. ನಾಳೆ ಅಮಾಸಿ ಎಷ್ಟ್ ಮಂದಿ ಮಕ್ಕಳ ಅದಾರ? ಇಬ್ಬರು ಗಂಡು ಮಕ್ಕಳು. ಯಾರು ನೋಡ್ಬೇಕ ತುಂಬ. ಹೆಬ್ಬಳ್ಳಿಗೆ ತರ್ಬೇಕ್ರಿ. ಆಯ್ತು ಅಜ್ಜರು ಅದನ್ನ ಧೂವ ಮಾಡಿ ಕೊಡ್ತಾರ. ನಂದು ಆಶೀರ್ವಾದ ಆಗತ್ತ. ಆಯ್ತು ಆಶೀರ್ವಾದ ಕಾಯಿ ಉಳಿರಿ, ನನ್ನ ಬೂದಿ ನಂಬು ನಡ್ಕೋರಿ. ಸರಿ ತೋ ಎಲ್ಲದೂ ಕಲ್ಯಾಣ. ಆಯ್ತು ದುಡ್ಡು ಕೊಡ್ರಿ ದುಡ್ಡು ಕೊಡ್ರಿ. ಸೇರ್ಬೋದು. ಹೇಳ್ರಿ. ಮದುವೆ ಹೇಳ್ತಿದ್ದು ಹ್ಞೂ ರೀ ಸರ್. ಮತ್ತೊಬ್ಬಕ್ಕಿನ ಮಾಡ್ಕೊಂಡ. ಹೌದನ್ರಿ? ಹೌದಂತಿದ್ದೆ. ಈಗ ಆಕಿ ಮದುವೆ ಹೇಳ್ತಿ ಮೊದಲನೇಕಿ ಡ್ರೈವರ್ಸ್ ಕೊಡ್ಬೇಕು. ಹೌದ್ರಿ. ಹಿಕ್ಕಟ್ಲಕ್ಕಿ ಕೂಡಿ ಜೀವನ ಮಾಡ್ಬೇಕು. ಹೌದ್ರಿ. ಪಟ್ನೆ ನೋಡ್ಕೊಳ್ಳೋದು ಆಕಿ ಹುಡುಗರು ನೋಡಂಗಿಲ್ಲ. ಸೇರ್ಬೋದು. ಹೇಳ್ರಿ ಸರ್. ಮೊನ್ನೆ ಅವ್ರ ಅವನ ಮಾತು ಕೇಳಿ ಆ ಮದುವೆ ಹೆಂಡತಿ ಹೊರಸೋದು ನನಗೆ ಮ್ಯಾಗಲವ ಪರ್ಮಿಷನ್ ಕೊಟ್ಟಿಲ್ಲ. ಹೌದ್ರಿ. ಆಕಿ ಇರುದ ಸಾವು ಮಠ ಇರುದ ಹ್ಞೂ ರೀ. ಕೂಡಿ ಹೋಗಕ್ಕಾರ ಒಂದು ದಾರಿ. ಬಾಡಿಗೆ ಬಂದದ್ದು ಪಂಚಾಮೃತ. ಕರೆ ಐತೆ. 10 ಮಂದಿ ಕೂಡಿ ಗುರು ಹಿರಿಯರು ಕೂಡಿ ಅದನ್ನ ಮಾಂಗಲ್ಯ ಕಟ್ಟಿರ್ತಾರ. ಕರೆ ಅದು. ಅದನ್ನ ಹರ್ಷ ಅಂದ್ರ ಯಾವ ದೇವರು ಹರ್ಸೋದು ಎಲ್ಲಿ ಇರುತ್ತೆ ಅಲ್ಲಿ ಹೋಗಿ ಆ ದೇವ್ರಿಗೆ ನಡ್ಕೊಂಡು ಅದನ್ನ ಹರಿಸಿ ಹೋಗ್ಬೋದು. ಅಷ್ಟು ಮಾಡ್ತೀರಣ್ಣ? ಕರ್ಸ್ಕೊಂತೀರ? ನಡ್ಕೊಂತ ನನ್ನ ಕಡೆಯಿಂದ ಹರ್ಷ ಅಂದ್ರೆ ಹರ್ಸೋದಾಗುದಿಲ್ಲಪ್ಪ. ಬಾಕಿ ಕೇಳ್ರಿ ಹಚ್ಚಂದು ಕ್ವಶನ್ ಏನ್ರ ದಾರಿ ತೋರ್ಸ್ಬೇಕಲ್ಲ. ಎಲ್ಲಾರ ಇರಂಗಿದ್ರೆ ದೇವ್ರಿಗೆ ಹೋಗ್ರಿ, ಇಲ್ಲ ನನ್ನ ಕಡೆ ಬರ್ರಿ ಅಂತ ಹೇಳ್ತಾರ. ನೀವು ಹಂಗೆ ಚಂದ ಲಾಸ್ಟಿಗೆ ಏ ಉಚ್ಚಿ ಹೇಳ್ರಿ ಫಸ್ಟ್. ಮದುವೆ ಹೆಂಡತಿ ಆಕಿ ಮತ್ತೊಬ್ಬಕ್ಕಿನ ಮಾಡ್ಕೊ ಅಂತೇಳಿ ಆಕಿ ಬಾಯಾಗಿಂದ ಬಂದಿತ್ರಿ ಹೇಳ. ಬಂದಿಲ್ಲ ಬಂದಿಲ್ಲ, ನಿನಗಾಗಿ ನೀ ಮಾಡ್ಕೊಂಡಿ. ಸಂಶಯ ಮಾಡ್ಕೊಂಡು ನಾನು ಸಂಶಯ ಮಾಡ್ಕೊಂಡ್ರೆ ಅಪ್ಪ. ಯಾವ ಪಾದಕ್ಕೆ ಅಂತೀನಿ ನೋಡ್ತಾವ. ನೀನ ಏನ್ರ ದಾರಿ ತೋರ್ಸ. ಪ್ರಸಾದ್ ನಾಳೆ ತೋರ್ಸಿನ ಈಗ ಬೇಕೋ ಬೇಡ ಮಾಡೋದಿಲ್ಲ. ಬೇಕಂದ್ರೆ ಬೇಕೋ ಬೇಡ ಅದನ್ನೇ ಕೇಳ್ತೀರಿ. ಆಕಿ ಬಿಡುಗಡೆ ಆಗುದಿಲ್ಲ, ಟ್ರಾವೆಲ್ಸ್ ಆಗುದಿಲ್ಲ, ಸಹಿ ಮಾಡುದಿಲ್ಲ, ಕೂಡಿ ಹೋಗಕ್ಕಾರ ಏನ್ರ ಒಂದ್ ದಾರಿ ಕೊಡ. ಆಕಿ ಕೂಡುದು ಇಲ್ಲ. ಆಕಿನ್ನ ಈಕಿನ ಯಾವ ತರ ನೋಡ್ಕೊಂತ ಹೊಂಟಿ ಅಕ್ಕಿನ್ನ ರೂಪಾಯಿ ನೀ ಜೋಪಾನ ಮಾಡ್ಕೊಂತ ನೋಡ್ಕೊಂತ ಹೋಗ್ಬೇಕು. ಇದು ಹೆಬ್ಬಳ್ಳಿ ದೊಡ್ಡ ಲಾಲ್ ಸಾಬಲ್ಲಿ ಆಶೀರ್ವಾದ. ಮತ್ ಇದನ್ನ ಮಿಕ್ಕಿ ನೀನ್ ಹಾಕಿ ಕೂಡ ನಡ್ಕೊಂಡ್ರಿ ಈಕಿ ಹಿಂದಾಕಿ ದಿವಾಳಿ ದಿಕ್ಕಪ್ಪಳ ಆಗ್ಲಿಕ್ಕಂದ್ರೆ ನಾನು ಹೆಸರು ಕರಿಬೇಡ. ಹೆಂಗ್ ಮಾಡ್ತೀರಿ? ನೋಡ್ಕೊಂಡೋಕಿನಂತ ಹೆಂಗಾರ ಅನ್ವಳಕ ನಾವ್ ಅಂದ್ಕೊಂಡೋಕಿನ ಈ ಹೆಣ್ಮಗಳಿಗೆ ಒಂದು ಆಶೀರ್ವಾದ ಪ್ರಸಾದ ಕೊಡ್ರಿಪ್ಪ. ಕೊಟ್ಟೇನ್ರಿ. ಅಮಾಶಿ ಹತ್ತಮ್ಮ ನೀ ಆಶೀರ್ವಾದ ಕಾಯಿ ಒಯ್ರಿ. ದಾರ ಕೊಟ್ಟು ಮುಂದನ ನಿಮ್ಮ ಭವಿಷ್ಯ ಅಜ್ಜನ ಬಾಯಲಿಂದ ನಾನು ನುಡಿಸ್ಬಿಟ್ಟಿರ್ತೀನಿ. ಅದ್ರ ತಕ್ಕ ನಡ್ಕೊಳ್ಳೋದು, ಅಮಾಸಿ ದರ್ಗಾ ಹತ್ತುದು, ಆಶೀರ್ವಾದ ಕಾಯಿ ಹೊಲಕ ಮನಿಗೆ ಒಯ್. ಹತ್ತಿರ ಬಳಿಗೆ ಬರ್ರಿ. ನೋಡ್ರಿ ಹೇಳಕ್ಕೆ ಆ ಮನಿ ಬಿಟ್ಟು ಮತ್ತೆ ನಿನ್ನ ಗಂಡ ಎಲ್ಲಿ ಹೇಳ್ತಾನ ಆ ಮನಿಗೆ ಹೋಗು. ಆ ಮನಿಗೆ ಹೋಗಿಂದರ ಅವ ದುಡಿತೇನ ನೋಡ, ಅದನ್ನು ಪರೀಕ್ಷೆ ಮಾಡ. ಆಶೀರ್ವಾದ ಕಾಯಿ ಒಯ್ದು ಕಟ್ ತಾನ ಎಳಿಗೆ ಬರ್ತಾನ, ದಾರಿಗೆ ಬರ್ತಾನ. ಇದು ಅಮಾಸಿ ನಾನು ದರ್ಗಾ ಹತ್ತ ಅದ್ರಿ ಹೆಬ್ಬಳಗ ಅಂತ್ರಿ. ಹಸಿಕಾಯಿ ತೊಂಬರ್ರಿ. ಅದಾರಿ ಕೇಳ್ಕೊರಿ ಬಲ್ಲ ಎಲ್ಲರೂ. ಹೆಬ್ಬಳ್ಳಿ ಅಮಾಸೆ ಹತ್ರಿ, ಇದು ಅಮಾಸೆ ಹತ್ರಿ. ನೀವೇನು ಅಂತೀರಿ ಬಿಡ್ಕೊಂಡು ಅದೇನು ಹೇಳಿ ಆ ಪ್ರಕಾರ ಮಾಡ್ಕೊಂತ ಹೋಗ್ರಿ. ಚೌಡಿ ಯಾರು ಬಂದಾರ? ಚೌಡಿ ಅವ್ರ ಬರೀ ಎಷ್ಟು ಬಂದಿದ್ರಿ ಚೌಡಿ ಅವರು?
ಬಡ ಬಡ ಬರ್ರಿ, ಟೈಮ್ ಇಲ್ಲ. ನಿನ್ನ ಭಕ್ತರು ಭಾಳ ಅದಾರ. ಹೇಳ್ರಿ ಅದು. ಒಬ್ಬಾಕಿಗೆ ಒಂದ ಗಂಡ ಐತಂತ 8 ವರ್ಷ ಆತಂತ ಮತ್ತೆ ಫಲ ಇಲ್ಲ. ಹೌದಲ್ರಿ ಕರೆ? ಹೌದಂತ. ನಿನಗ ಇದು ಮುಟ್ಟು ಸರಿ ಇಲ್ಲ ಅಂತ ಹೇಳಿಲ್ಲ ಮಾತ. ಆ ಪ್ರಕಾರ ಗುಳಿಗೆ ಕೊಡ್ತಾರ, ಆ ಗುಳಿಗೆ ತಗೋ. ನಾಳೆ ಅಮಾಸಿ ಹತ್ತಿ ಹೊಲಕ ಮನಿಗೆ ಆಶೀರ್ವಾದ ಕಾಯಿ ಹೋಯಿ. 5 ಅಮಾಸಿ 10 ನಾನು ಬುದ್ಧಿ ನಂಬಿದ್ದೆ ಅಂದ್ರೆ ನಿನಗ ಮಕ್ಕಳ ಫಲ ಕೊಡ್ತೀನಿ. ಆತ್ರಿ, ನೋಡ್ಕೋಬೇಕು. ಬಳಿ ಬರ್ರಿ. ಹಾಂ ರೀ, ಅಜ್ಜಾರು ಏನು ಹೇಳ್ತಾರ ನೋಡ್ರಪ್ಪ, ದುಡೀರಿ. 3 ಮಂದಿಗೆ ಪ್ರಸಾದ ಕೊಡ್ರಿ. ದುಡೀರಿ, ದುಡ್ದ್ರ ಫಲ ಐತಿ. ನವ್ರು ಮುಂದಾರ ಬಂದಾರ ನೋಡಿ, ಈಶ್ವರ ಕೂಡ ಬರ್ರಿ, ನಮ್ಮದವ್ರು ಯಾರ ಮಾತಾಡ್ಬೇಡ. ಹಳ್ಳಿಯವರು ಎಲ್ಲ ನಾವು ಗೊತ್ತಾಡ್ಕೊಂಡು ಬಂದ್ಬಿಡ್ರಿ. ಆಜು ಬಾಜು ಇದ್ದವ್ರು ಬಂದ್ಬಿಡಿ. ಪಕ್ಕ ಹಳ್ಳಿ ಬರ್ರಿ, ಯಾರ್ಯಾರು ನೋಡ್ರಿ, ಒಮ್ಮೆ ಬರ್ರಿ. ನವಲಗುಂದ ನರಗುಂದ ನರ್ಗುಂದವ್ರು ಅದ್ರನ್ನ ನರ್ಗುಂದರು ಬರ್ರಿ. ಬರ್ರಿ ಬರ್ರಿ ಬರ್ರಿ. ಎಲ್ಲ ಈ ಕಡೆ ಸೇರಿ ಬರ್ರಿ ಮುಂದೆ. ಬರ್ರಿ ಮುಂದೆ ಬರ್ರಿ. ನವಲಗುಂದ ನರ್ಗುಂದ ಈಶ್ವರ ಕೂಡ. ಹೇಳ್ರಿ. ಈ ತಾಯಿ ಮಗ ಬಂದಾರಲ್ಲ, ನೋಡ್ರಿ ಬರ್ರಿ. ನಿಮ್ಮ ಟೈಮ್ಗೆ ಅವ್ರಿಗೆ ಆಗಿಲ್ಲ ಅಂತ ಹೇಳ ನೋಡ್ರಿ. ಒಟ್ಟ ಅವ್ರ ಮನಿ ಒಳಗ ಕಾಡಾಟ ಪೀಡಾಟ ನೋಡ್ರಿ. ತಪ್ಪಂಗಿಲ್ಲ. ಹೌದು. ಏನ ಮನ್ಯಾಗ ಏನು ರೊಕ್ಕ ರೂಪಾಯಿ ಹೊಲ್ದಾಗ ಎಲ್ಲ ಬುರ್ಬುಸಿ ಹೌದಲ್ರಿ? ಏನ್ ತಂದಿಟ್ರು ಹಿಡ ಇಲ್ರಿ ಮನ್ಯಾಗ. ಬೇಕಾದಾಟ ತಂದ್ರು ಸಂಜೆ ದೀಪ ನೋಡ್ಬೇಕು. ನೋಡ್ರಿ. ಅದಕ್ಕೆ ಅಜ್ಜ ಹೇಳ್ಯಾನಲ್ಲ, ನೋಡ್ರಿ. ಕರ್ಕೊಂಡು ಹೋಗಣ್ಣ. ಕರ್ಕೊಂಡು ಹೋಗ್ತೀರಿ ಅಜ್ಜಗ? ಯಾವ ಕರ್ಕೊಂಡು ಹೋಗ್ತೀರಿ? ಸಂಜೆ ಇವತ್ತ ಫೋನ್ ಹಚ್ತಾನ್ರಿ. ವಿಚಾರ ಮಾಡಿ ಹೇಳ್ರಿ. ನಾಳೆಗೆ ಕರ್ಕೊಂಡು ಹೋಗಣಪ್ಪ. ಕರ್ಕೊಂಡು ಹೋಗಿ ಅಲ್ಲಿ ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ಹೇಳ್ತಾರ. ಆ ಥರ ಮಾಡಿಸ್ಕೋರಿ. ಅಮಾಸಿ ಗುರುವಾರ ಬೆಸ್ತಾರ ಬಂದೈತಿ. ಅಮಾಸಿ ದಿವಸ ಮಾಡಿಸ್ಕೋರಿ. ಮಾಡಿಸ್ಕೊಂಡು ನಾನು ಬುದ್ಧಿ ನಂಬಿ ನಡ್ಕೋರಿ. ಇದೇ ವರ್ಷದ ಪೀಕ್ ಅದು ಬರ್ತೋ ಇಲ್ಲ ಅನ್ನೋದು ನಾನು ಪರೀಕ್ಷೆ ಮಾಡಿ ನಾಳೆ ಅದನ್ನ ಕರ್ಕೊಂಡು ಹೋಗ್ರಿ. ಅವ್ರು ಏನಂತ ನೋಡ್ಕೊಂಡು ಆ ಪ್ರಕಾರ ಮಾಡಿಸ್ಕೊಡ್ರಿ. ನಾನು ನಮ್ಮ ತಮ್ಮಗೆ ಹೇಳ್ತೀನಿ, ಕರೆಸ್ತೀನಿ ಅಜ್ಜ ಅಂದಲ್ಪ. ಅಕ್ಕ ಸುಮ್ಮನೆ ನಿಂತಾಳೆ. ಕೊಡು, ನೀನು ಪ್ರಸಾದ ತಗೋ. ಅಮಾಸಿ 10 ಆಶೀರ್ವಾದ ಕಾಯಿ ತಗೊಂಡು ಹೋಗೋ. ನಿನ್ನ ಮಕ್ಕಳು ಮರಿ ನಂಗೆ ಅವ್ರ ಆಸ್ತಿ ಮನೆ ಏನ್ ಬೇಡ, ನನ್ನ ಪಗಾರ ಮೇಲೆ ಉಜ್ಜಲಾಗ ನಂಗೆ ಆಶೀರ್ವಾದ ಮಾಡಿ ಎಲ್ಲಾ ತರದಿಂದ ಆಶೀರ್ವಾದ ಮಾಡ್ತೀನಿ. ಬೆಳಿದಿ ಇದ ವರ್ಷ ಫಲ ಕೊಟ್ಟ ನಿಮ್ಗ. ನಿನ್ನ ಮಕ್ಕಳನ್ನು ಅಂದ್ರೆ ನಮ್ಮ ಮನೆ ಡೆತ್ ಆಗ್ಯಾರಿ, ಪಗಾರ ಮ್ಯಾಗ ಹೊರಗಾರ ಹೊಲ ಮನಿ ಕೊಲ್ರಿ. ನನ್ನ ಪಗಾರ ಮ್ಯಾಗ ಉಜ್ಜಲಾಗ ಅವ್ರು ತೋರ್ಸ್ ಬಂದೈತಿ, ನಂಗೆ ಅದನ್ನ ಆಶೀರ್ವಾದ ಮಾಡ್ರಿ. ಬರ್ರಿ ಮಾಡ್ಯಾರ. ಹತ್ರಿ ಅಮಾಸಿ ಹತ್ರಿ, ಅಮಾಸಿ 10 ಆಶೀರ್ವಾದ ಕಾಯಿ ತೊಂಬರ್ರಿ. ಪ್ರಸಾದ ಕೊಡ್ರಪ್ಪ. ಎಲ್ಲ ಕೊಟ್ಟೇನ್ರಿ. ಯಾರ್ಯಾರಿಗೆ ಅದ್ ದಾರ ಕಟ್ಟು ಮುಂದೆ ಹೇಳ್ಯಾನ, ಏನೇನು ಹೇಳ್ಯಾನ ನಿಮ್ದು. ನಡ್ಕೊಂಡು ಹೋಗ್ರಿ. ಅಮಾಸಿಗೆ 10 ಆಶೀರ್ವಾದ ಕಾಯಿ ಹೋಯ್ರಿ. ನಾನು ಬೂದಿ ನಂಬಿ ನಡ್ಕೋರಿ. ಎಲ್ಲಾರ್ದು ಕಲ್ಯಾಣ ಮಾಡ್ತೀನಿ. ಇಲ್ಲೇ ಗದ್ದಿಗೆ ಮ್ಯಾಗ ಹೇಳಿದ್ರೆ ಕಲ್ಯಾಣ ಮಾಡ್ಬೇಕು ಅನ್ನೋದಿಲ್ಲ. ಇಲ್ಲಿ ಬಂದ ನನಗೆ ಹಣಿ ಹಚ್ಚಿ ನನಗೆ ಹೇಳಿ ನನ್ನ ಬೂದಿ ಯಾರು ಬಡ್ಕೊಂತಾರ ಇಷ್ಟರಿಗೆ ಕಲ್ಯಾಣ ಮಾಡ್ತೀನಿ. ಎಲ್ಲಾರ ಮ್ಯಾಗೂ ನೆದರ್ ಇರ್ತೈತಿ. ನಂದು ಒಂದ ಕಡೆ ಇರಲ್ಲ. ನಂಬಿ ದುಡ್ಕೋರಿ, ಮಾಡ್ಕೋರಿ. ಬರ್ರಿ ನಡ್ಕೊಂಡು ಹೋಗ್ರಲ್ಲ. ಬರ್ರಿ. ಎಲ್ಲಾರ್ಗಿ ಹೇಳಿ ನಾನು ಒಂದು ಪ್ರಶ್ನೆ. ಎಲ್ಲರಿಗೂ ಆಶೀರ್ವಾದ. ದಾರ ಕಟ್ಟು ಮುಂದೆ ನಿಮಗೆ ಎಲ್ಲಾರ್ಗಿ ಹೇಳ್ಯಾನ ಅಜ್ಜ. ಅಮಾಸೆ ಹಚ್ಚಿರಿ, ಪಡ್ಕೋರಿ. ಇವ ಒಬ್ಬಕಿನ ಪ್ರೀತಿ ಮಾಡಿದ್ನಂತಪ್ಪ. ಹೌದನ್ರಿ? ಎಷ್ಟು ದಿವಸ ಸರಿನೇ ಇದ್ಲು.
ಅವ್ರ ಮನೆಯನ್ನಾರು ಒಂದ ಒಪ್ಪಿಗೆ ಇದ್ದಿಲ್ಲ. ಹ್ಞೂ ರೀ. ನಮ್ಮ ಮನೆಯನ್ನಾರು ಎಲ್ಲ ಒಪ್ಪಿಗೆ ಅದಾರ. ಹೆಣ್ಣ ಮಗಳಿಗೆ ಪ್ರಸಾದ ಕೂಡ ಅಮಾಸಿ ಬಾ ಅಂತ ಹೇಳ. ಅಮಾಸಿ ಬರ್ರಿ, ಹೆಬ್ಬಳಿಗತ್ರಿ. ಅಮಾಸಿಗೆ ಬರ್ರಿ ಅಮ್ಮ ಹೆಬ್ಬಳ್ಳಿ. ಕುಂದ್ರಿ ಹೇಳ್ರಿ. ಈಗ ಹ್ಞೂ ಆ ಹುಡುಗಿನು ಹ್ಞೂ ರೀ. ಇದರ ಹೌದಾ ಹೌದಂತೆ ಸರ್. ಹಾಗೆಲ್ಲ ಹೇಳಿದಲ್ಲಿ ಆಗುದಿಲ್ಲಪ್ಪ. ಹೌದು ಹಂಗಪ್ಪ. ಮತ್ತೆ ನಮ್ಗೆ ಬಂದ ಮಾಡೋಣ ಸುದ್ದಿ ಆಗುದಿಲ್ಲ. ಈಗ ನಾನು ನುಡ್ಸಿದ್ದ ಬಂದು ನಾನು ನುಡ್ಸಿರ್ತೇನೆ. ಹ್ಞೂ ಹ್ಞೂ. ಅದಾಗಬೇಕಂದ್ರೆ ಆಗುದಿಲ್ಲ. ಮುಂದಾರಿ ಮುಂದ ದಾರಿ ಬ್ಯಾರೆ. ಹ್ಞೂ. ಅಕ್ಕಿಕ್ಕಿನ್ನ ಅದೇನಪ್ಪ ಶಾಸ್ತ್ರ ಅಟ್ಟೆ ಅಂತ ವಾದ್ರ ಮಿಟ್ಟಿ ಅಂತ ಬರ್ತಾಳಂತೆ ಗಾಳಿ ಮತ್ ಮಾಡ್ಯಾರ. ಅವ್ನ ಆಶೀರ್ವಾದ ಮಾಡಂಗ. ಇವನು ಕೂಡ ಬೀಗತನ ಮಾಡುದಿಲ್ಲ, ಇವಾಗ ಹೆಣ್ಣು ಕೊಡುದಿಲ್ಲ ಆ ಮನೆಯನ್ನಾರು. ಅದು ಆಗುದಿಲ್ಲ. ಆಗತ್ತಂತ ಹೇಳಿ ನನ್ನ ಹೆಸರು ಕೆಡ್ಸ್ಕೊಡು. ಕೊಡ ಸರ್. ಕೊಟ್ಟೇನ್ರಿ. ಅಮಾಸಿ ಹೇಳ್ತೀರಿ ಹೇಳ್ರಿ. ಧಾರವಾಡದಾಗ ಇಷ್ಟು ಧಾರವಾಡ ಆಜುಬಾಜು ಹಳ್ಳಿಯವರು ಎಲ್ಲ ಬಂದ್ಬಿಡ್ರಿ. ಧಾರವಾಡ ತಾಲೂಕು ಸ್ವಲ್ಪ ಆ ಕಡೆ ಹೇಳ್ರಿ. ಕೊಟ್ಟೇನ್ರಿ. ಇದ ನಮ್ಮ ಅಂಗಡಿ ವ್ಯಾಪಾರದಷ್ಟು ಹೆಚ್ಚಿಗೆ ಮಾಡುವಂತ ಏನ್ ಹೇಳಕತ್ತೀನಪ್ಪ. ಹುಬ್ಬಳ್ಳಿಗೆ ಅಮಾಸಿ ಮನಿಗೆ ಅಂಗಡಿಗೆ ಆಶೀರ್ವಾದ ಕಾಯಿ ಹೋಯ್ ನೀ ಕುಡುತ್ತಾನ ಹೆಚ್ಚಾಯ್ತನಪ್ಪ ನಿಂದ. ಕುಡುತ್ತಾ ಎಂದು ಸಾವು ಮಟನು ನೀ ಉದ್ದಲಾಗುದಿಲ್ಲ. ನೀ ಮಾಡುದು ಹಲಕಾಟದಂದೆ ತಂದು ದೇವ್ರ ಕೊನೆಗೆ ಹಾಕ್ಬೇಡ. ನನ್ನ ಅಂಗಡಿ ವ್ಯಾಪಾರ ಹೆಚ್ಚು ಮಾಡಿ ಅಜ್ಜ ಅಂತೇಳಿ ನೀ ಕುಡುದು ಬಿಡು. ಅಂಗಡಿ ವ್ಯಾಪಾರ ಯಾಕೆ ಹೆಚ್ಚಾಗುದಿಲ್ಲ, ಯಾಕೆ ದುಡ್ಡು ಉಳಿದಿಲ್ಲ? ಬರ್ತೀರಿ. ಈ ದೇವ್ರಿಗೆ ಏನ್ ಗೊತ್ತಾಗತ್ತಂತ ಹೇಳಿ ಬರ್ತೀರಿ ನೀವು. ಅಮಾಸಿ ಬಾಮ ಬಂದ ಆಶೀರ್ವಾದಕ್ಕಾಯಿ ಅಂಗಡಿಗೆ ಮನಿಗೆ ಓದ್ ಕಟ್ಕೋರಿ. ಹೊಲ ಇದ್ರು ಹೊಲಕ್ಕೆ ಹೋಯ್ರಿ. ಆಯ್ತು 25ಕ್ಕೆ ಮನಿ ಹಾಕೋಕಂತ ಮಾಡ್ತೀವಿ ಸರ್. ಹಾಕೊಂಡು ಮೊದಲು ನೀವು ಶುದ್ಧಾಗ ಶುದ್ಧಾಗಿ ಅಮಾಸಿ ಹತ್ತ ಆಮೇಲೆ ನನಗೆ ಆಶೀರ್ವಾದ ಮಾಡುವಂಗಾದ್ರೆ ನಾ ಮಾಡ್ತೀನಿ. ನೀ ಶುದ್ಧ ಆಗಿದ್ರ ಇಲ್ಲಿಕಂದ್ರ ಮಾಡುದು. ಅಮಾಸಿ ಬರ್ರಿ ಅಮ್ಮ. ಅಮಾಸಿ ಅಂತ ಬರ್ರಿ, ಆಶೀರ್ವಾದ ತಗೊಂಬರ್ರಿ. ನಾ ಏನ್ ಹೇಳಕತ್ತೀನಿ, ಅಮಾಸಿ ಹತ್ತ ಆಶೀರ್ವಾದ ಕಾಯಿ ಹೋಯ್ ನಾನು ಬೂದಿ ನಂಬಿ ನೋಡ್ಕೊರಿ. ಅದು ಯಾಕೆ ಶುದ್ಧ ಅವ್ರಿಗೆ ಹೊಂಟೇನಿ. ನೀನು ಅಷ್ಟ ಯಜಮಾನ ಸ್ವಲ್ಪ ಕೊಡಪ್ಪ. ಕೊಟ್ಟೇನ್ರಿ ಕುಂದ್ರಿ. ಹಾರಿಗೇರಿ ಸ್ವಲ್ಪ ನಮ್ದು ಭಾಳ ಸಮಸ್ಯೆ ಇತ್ತು. ಕುಂದ್ರಿ. ಅಮಾಸಿ ನಾನು ಹೇಳ್ಬಿಡ್ತೀನಿ. ಇಲ್ಲಿಗಿರ್ಲಿ ಅದ ಅಮಾಸಿ ಹತ್ರಿ. ಆಶೀರ್ವಾದ ತಗೊಂಬರ್ರಿ. ಅಲ್ಲಿಂದ ಮೊದಲು ಇದನ್ನ ನಂಬ್ರಿ. ಕುಂದ್ರಿ ಕುಂದ್ರಿ. ದವಾಖಾನಿ ಕಟ್ಟಿ ಹತ್ತಲ್ಲಿ ಹತ್ತು ಜನ ಆಯ್ತು. ದವಾಖಾನಿ ತೋರಿಸಿ ಸಾಕಾಗ್ಬಿಟ್ಟೈತಿ. ನಿನ್ ಮೇಲೆ ಹಾಕ್ತೀನಿ, ಏನ್ ಮಾಡ್ತೀವಿ ಗೊತ್ತಿಲ್ಲ. ಒಟ್ಟು ದವಾಖಾನಿ ಮಾತ್ರ ಹತ್ತಲ್ಲ. ಅದು ನಿಮಗ್ ಬಿಟ್ಟದ್ದ. ಮೊದಲು ನನ್ನ ಬೂದಿ ನಂಬಿ ನಡ್ಕೋರಿ. ಅಮಾಸಿ ಹತ್ರಿ, ಆಶೀರ್ವಾದ ಕಾಯಿ ಹೋಗ್ರಿ. ನನ್ನ ಬೂದಿ ನಂಬಿ